ಚಿತ್ರದ ಬಗ್ಗೆ ಮೂಲತಃ ನಾನು ವೃತ್ತಿ ರಂಗಭೂಮಿ ಕಲಾವಿದ. ನಮ್ಮ ವಂಶ ಪಾರಂಪರ್ಯವು ನಾವು ರಂಗಭೂಮಿಯಲ್ಲಿ ಬಂದವರು. ನಮ್ಮ ತಾತನವರು, ನನ್ನ ತಂದೆ ತಾಯಿ, ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪನಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡಿರೋರು. ಹೇಳ್ಬೇಕಂದ್ರೆ ನಾವೆಲ್ಲ ಸಂಚಾರಿಗಳು, ಅಲೆಮಾರಿ ಜನಾಂಗ ನಮ್ದೆಲ್ಲ. ಎಲ್ಲೂ ಸ್ಟೇ ಇಲ್ಲ. ಡ್ರಾಮಾ ಕಂಪನಿಗಳಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡ್ ಬಂದಿರೋರು. ಹಾಗೆ ಡ್ರಾಮಾದಲ್ಲೇ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ ಆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ 3 ತಿಂಗಳು ಒಂದೊಂದು ಕ್ಯಾಂಪ್ ಇರೋದು. ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ದೂರ ಇರೋದಾಗ ಸರ್ಟಿಫಿಕೇಟ್ ಅಲ್ಲಿ ತೊಗೊಂಡೋಗಿ ನಮ್ಮನ್ನ ಓದಿಸ್ತಿದ್ರು. ಹೀಗೆ ಓದ್ತಾನೆ ನಾಟಕದ ಕಂಪನಿಯಲ್ಲಿ ಬದುಕನ್ನ ಕಟ್ಕೊಂಡು ಬಂದಿರೋರು. ಬೆಂಗಳೂರಿಗೆ ನಾನು ಬಂದಾಗ ಒಂದು ನನ್ನ ವೃತ್ತಿ ಜೀವನ ಬೆಳೆಸ್ಕೊಳ್ಳೋದಕ್ಕೆ ನಾನು ಬೆಂಗಳೂರಿಗೆ ಬಂದೆ. ಬಂದ ನಂತರ ಇದೇ ರೀತಿಯ ಟ್ರೂಫ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ವಿಷ್ಣುಜಿಯವರು ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭಕ್ಕೆ ನಮ್ಮ ನಾದೇ ನರಸಿಂಹಮೂರ್ತಿಗಳು ಅಂತ ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು, ಎಚ್ಚರ ತೆಗಿ ಎಚ್ಚರ, ಪೊಲೀಸರ ಮಗಳು, ಇಂತಹ ನಾಟಕಗಳನ್ನ ಬರೆದಂತ ಕವಿಗಳು, ಅವರ ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನರ ಅಭಿನಯದೊಂದಿಗೆ ಪಾತ್ರಗಳನ್ನ ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಅವ್ರು ಬದುಕಿಸ್ಕೊಟ್ರು ನನಗೆ. ಅಲ್ಲಿಂದ ವಿಷ್ಣುಜಿಯವರ ಅಭಿನಯಗಳನ್ನ 99 ಶುರು ಆಯ್ತು. ನಂದು ವಿಷ್ಣುಜಿಯವರ ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಡನಾಟಗಳು ನಮ್ಗೆ ಹೆಚ್ಚಾಗಿರ್ಲಿ. ಯಾಕಂದ್ರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆ ಇದ್ದಾಗ ವೆಂಕಟಾಚಲ ಸರ್ ಆಯ್ತು, ನಮ್ಮ ಬ್ಯಾಂಕ್ ಜನಾರ್ದನ್ ಡಿಗ್ರಿ ನಾಗರಾಜ್ ಇರ್ತಾರೆ, ಡ್ರಾಮಾ ಟ್ರೂಫಲ್ಲಿ ನನ್ನ ಕರ್ಕೊಂಡು ಹೋಗೋರು. ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನ್ ಅವರು ಮಾಡದೇ ಇರೋ ಪಾತ್ರ, ನೋಡದಿರತಕ್ಕಂಥ ಪಾತ್ರಗಳಲ್ಲ. ನಮ್ಮ ವೃತ್ತಿನಿರ್ತ ನಾಟಕ ಕಂಪನಿ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರನ ವಿಷ್ಣುವರ್ಧನ್ ಅಭಿನಯದಿಂದ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಒದಗಬಹುದು. ಹಾಗಾಗಿ ಅದು ನಿರಂತರವಾಗಿ ನಡೆದು ವಿಷ್ಣುಜಿಯವರ ಒಂದು ಅಭಿನಯಗಳನ್ನ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಒದಗ್ತಾ ಬಂತು. ಹಾಗೆ ಸುಮಾರು ಒಂದು 4 ವರ್ಷಗಳ ಹಿಂದೆ ಗುರುಗಳ ಭೇಟಿ ಆಯ್ತು ಪಲ್ಲಕ್ಕಿ ಸರ್ ಅವ್ರದ್ದು. ನನ್ನನ್ನು ಆರ್ಕೆಸ್ಟ್ರಾಗಳಲ್ಲಿ ಎಲ್ಲ ನೋಡ್ತಾ ಇದ್ರು. ಒಂದಿನ ಮನೆಗೆ ಕರೆಸಿದ್ರು. ನನ್ನ ಫೋನ್ ನಂಬರ್ ನನಗೆ ಭೇಟಿನೇ ಆಗಿಲ್ಲ, ಫೋನಲ್ಲೇ ಮಾತಾಡಿ ಕರ್ಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿನ ಕೊಟ್ರು. ಹೀಗೆ ಮಾಡ್ಬೇಕಂತ ಇದೀನಿ, ನಿಮ್ಮನ್ನ ಹಾಕಿಕೊಂಡು ಒಂದು ಚಿತ್ರವನ್ನು ಮಾಡ್ಬೇಕಂತ. ಸ್ವಲ್ಪ ಹೆದರಿಕೆ ಆಯ್ತು ನನಗೆ. ಯಾಕಂದ್ರೆ ಒಬ್ಬ ಮಹಾನ್ ನಟರು, ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಶಿಖರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರನ್ನ ಮೆಸ್ತಕ್ಕಂಥವ್ರು. ಸಿನಿಮಾದಲ್ಲಿ ಅವ್ರ ಥರನೇ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯತೆ ಆಗುತ್ತೆ, ಆದ್ರೆ ಮಾಡಿದ್ರೆ ಆಭಾಸ ಆಗತ್ತಲ್ಲ ಅಂದಾಗ ಗುರುಗಳು ಒಂದು ಮಾತು ಹೇಳಿದ್ರು, ಪಲ್ಲಕ್ಕಿ ಸರ್ ಅವರು, ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ, ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ. ನೀವು ಮುಖಚಹರೆ ಎಲ್ಲ ಹಾಗೆ ಇರುತ್ತೆ, ತೊಂದರೆ ಇಲ್ಲ, ಬಟ್ ನೀವು ಆ ಪಾತ್ರವಾಗಿ ಮಾಡಿ. ಅಲ್ಲಿ ವಿಷ್ಣುವರ್ಧನ್ ಅವ್ರನ್ನಾಗಿ ನಾವು ಪೂರೈಸ ಅಲ್ಲ, ಕತೆಗೆ ಎದ್ದು ಧಕ್ಕೆ ಬರಲ್ಲ ಅಂತ ಕತೆ ಬಗ್ಗೆ ವಿವರಣೆಯನ್ನು ಕೊಟ್ಟು ನಮ್ಮನ್ನ ಸಿದ್ಧಪಡಿಸಿದ್ರು. ಇವ್ರು ಹೇಳಿದಾಗೆ 3 ವರ್ಷಗಳ ಕಾಲ ಆಯ್ತು ಚಿತ್ರದ ಬಗ್ಗೆ ಎಲ್ಲ ಓಡಾಟ, ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದನ. ಯಾಕಂದ್ರೆ ಒಬ್ಬರ ಅನುಕರಣೆ ಮಾಡ್ತೀವಿ, ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಒಟ್ಟು ಅವ್ರ ತಲೆಯಲ್ಲಿ ವಿಷ್ಣುವರ್ಧನ್ ಅವರು ಅವ್ರ ತರ ಇದಾರೆ, ಅವ್ರ ಜೊತೆ ಫೋಟೋ ತೆಗೆದು ಸಾವಿರಾರು ಜನ ನಿಂತ್ಕೊಂಡ್ಬಿಡೋರು. ಯಾಕಂದ್ರೆ ವಿಷ್ಣುಜಿ ಅವ್ರ ಮೇಲಿನ ಪ್ರೀತಿಗೆ ಅದು ನಮ್ಮ ಮೇಲೆ ತೋರಿಸಿ ನಿಂತಿರೋರು. ನಮಗೆ ಶೂಟಿಂಗ್ ಮಾಡಕ್ಕೆ ಅವಕಾಶ ಆಗ್ತಿರ್ಲಿಲ್ಲ, ಬಟ್ ಅದನ್ನೆಲ್ಲ ತುಂಬಾ ಎಚ್ಚರಿಕೆಯಿಂದ ಅದನ್ನ ಕಂಟ್ರೋಲ್ ಮಾಡಿಸಿ ನಮ್ಮನ್ನ ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗ್ ಅಲ್ಲಿ ನಮ್ಮ ತಪ್ಪು ತಡೆಗಳು ತುಂಬಾ ಇದ್ವು. ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರ್ಲಿಲ್ಲ. ಡ್ರಾಮಾದಲ್ಲಾದ್ರೆ ಕೈ ಹಾಕ್ಬೇಕಾದ್ರೆ ಹಿಂಗ್ ಮಾತಾಡ್ತಿದ್ವಿ, ಹೀಗಂತಿದ್ವಿ ಅನ್ನೋದೇ. ಬಟ್ ಕ್ಯಾಮ್ರಾದ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡ್ಬೇಕಾಯ್ತು. ಅದನ್ನ ಬಹಳ ಸಮಾಧಾನವಾಗಿ ನಮ್ಗೆ ಹೇಳಿ ಅದನ್ನ ಸಹನೆಯಿಂದ ನಾನು ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನ ಮಾಡಿಸಿದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ಚಿತ್ರವನ್ನು ಮಾಡಿದ್ದಾರೆ. ಈಗಿನ ಯುವ ಜನತೆಯಲ್ಲಿ ಏನೆಲ್ಲ ಅವಗುಣಗಳು ಏನಿದ್ದಾವೆ